ಜಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲಾಗಿದೆ. ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಕಿತ್ತಾಕಿದೆ. ಅಕ್ಷರಶಃ ಇದು ಕಿತ್ತಾಕಿರುವಂತ ಕೆಲಸ, ಕಿತ್ತು ಬಿಸಾಕಿದ್ದಾರೆ ಅನ್ನುವಂಥದ್ರಲ್ಲೂ ಕೂಡ ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅಬ್ದುಲ್ ಜಬ್ಬಾರ್ ಎಂಎಲ್ಸಿ ಮೊನ್ನೆ ಅಷ್ಟೇ ಮಾತನಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಯಾವುದಕ್ಕೆ? ಅಲ್ಪಸಂಖ್ಯಾತರು ಅವರ ಪಕ್ಷದಲ್ಲಿರುವಂಥದ್ದಕ್ಕೆ. ಆದರೆ ಎಂಎಲ್ಸಿ ವಿಚಾರದಲ್ಲಿ ನೀವು ಕೊಡಲ್ವಾ ಸರ್ ಅಂತ ಅಂದಿದ್ವಿ. ಅದು ನನ್ನ ಪಕ್ಷ ನಿಷ್ಠೆಗೋಸ್ಕರ ನನಗೆ ಹೈಕಮಾಂಡ್ ಮಾಡಿದ್ದು ಅಂತ ಹೇಳಿದ್ವಿ. ಯಾವ ಪಕ್ಷ ನಿಷ್ಠೆ? ಈಗ ಪ್ರಾಥಮಿಕ ಸದಸ್ಯತ್ವವೂ ಇಲ್ಲ, ಕಿತ್ತಾಕಿದ್ದಾರೆ, ಅಕ್ಷರಶಃ ಕಿತ್ತಾಕಿದ್ದಾರೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನಿಂದ ಈಗ ಅಮಾನತುಗೊಂಡಿದ್ದಾರೆ. ಜೊತೆಗೆ ಪಕ್ಷದಿಂದಲೂ ಕೂಡ ಅವರನ್ನ ಕಿತ್ತು ಹಾಕಲಾಗಿದೆ. ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಈಗ ಕಾಂಗ್ರೆಸ್ನ ಹೈಕಮಾಂಡ್ ವಜಾಗೊಳಿಸಿದೆ. ಇದೆಲ್ಲದಕ್ಕೂ ಕೂಡ ದಾವಣಗೆರೆ ಉಪಚುನಾವಣೆಯಲ್ಲಿ ಆದಂತಹ ಪಕ್ಷ ವಿರೋಧಿ ಚಟುವಟಿಕೆ. ಸೊ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನಿಂದ ಈಗ ಅಮಾನತಾಗಿರೋದು. ಟಿಕೆಟ್ ಆಕಾಂಕ್ಷಿಯಾಗಿದ್ರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಇವರನ್ನೆಲ್ಲ ಎತ್ತಿ ಕಟ್ಟಿದ್ದೆ ಅವರೇ ಹೇಳ್ತಾ ಇದ್ದಿದ್ದು. ರಿಜ್ವಾನ್ ಅವರು, ಸಲೀಂ ಅವರೆಲ್ಲ ನನಗೆ ಎತ್ತಿ ಕಟ್ಟಿದ್ರು ಮೊದಲು, ನೀವೇ ನಿಲ್ಲಬೇಕು ಅಂಥೇಳಿ. ತದನಂತರ ನನ್ನ ವಿರುದ್ಧನೇ ಇವರೆಲ್ಲ ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡ್ಬಿಟ್ಟು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅದಕ್ಕೆ ಬೇಜಾರಾಯಿತು ನನಗೆ. ಹಾಗಾಗಿ ನಾನು ಅಲ್ಪಸಂಖ್ಯಾತರ ಸಂಘಟನೆಗೆ ಅಧ್ಯಕ್ಷರಾಗಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಈಗ ಸಂಪೂರ್ಣವಾಗಿ ಪಕ್ಷದಿಂದನೇ ಇವರನ್ನ ಕಿತ್ತಾಕಿದ್ದಾರೆ. ಅಬ್ದುಲ್ ಜಬ್ಬಾರ್ ಎಂಎಲ್ಸಿ ಸ್ಥಾನಕ್ಕೂ ಕೂಡ ಈಗ ಮುಗಿದಿದೆ. ಎಂಎಲ್ಸಿ ಸ್ಥಾನದಿಂದಲೂ ಕೂಡ ರಾಜೀನಾಮೆ ಪಡೆಯುವಂತ ಸಾಧ್ಯತೆ ಇದೆ. ಅಮಾನತು ಮಾಡುವ ಮೂಲಕ ಕಠಿಣ ಸಂದೇಶವನ್ನ ಈಗ ಹೈಕಮಾಂಡ್ ಕೊಟ್ಟಿದೆ. ಆ ಮೂಲಕವಾಗಿ ಡಿಕೆ ಶಿವಕುಮಾರ್ ದ ಗೇಮ್ ಪ್ಲಾನ್, ಯಾರೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಿದ್ದು ಓಡಾಡ್ತಾ ಇದ್ರು, ಒಂದೊಂದೇ ವಿಕೆಟ್ಗಳು ಕಳಿಸ್ಕೊಳ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಮೊನ್ನೆಯಷ್ಟೇ ಈ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ನಿಮ್ಮ ಎಂಎಲ್ಸಿ ಸ್ಥಾನದ ವಿಚಾರದಲ್ಲಿ ಏನು ಅಂತಂದರೆ, ಪಕ್ಷ ನನ್ನ ನಿಷ್ಠೆಯನ್ನು ನೋಡ್ಕೊಂಡು ನನಗೆ ಕೊಟ್ಟಿತ್ತು, ಪಕ್ಷಕ್ಕೋಸ್ಕರ ನಾನು ದುಡಿದಿದ್ದೀನಿ, ಅದಕ್ಕೋಸ್ಕರ ನಾನು ಎಂಎಲ್ಸಿ ಮಾಡಿತ್ತು ಅಂತ ಹೇಳಿ. ಆದರೆ ಅಷ್ಟೆಲ್ಲ ನಿಷ್ಠೆ, ಅಷ್ಟೆಲ್ಲ ಪಕ್ಷಕ್ಕೋಸ್ಕರ ಮಾಡಿದಂಥವರನ್ನ ಪಕ್ಷದ ಸದಸ್ಯತ್ವವನ್ನು ಕೂಡ ಇಟ್ಕೊಳ್ಳಾರದೆ ಕಿತ್ತು ಬಿಸಾಕ್ತಾರೆ ಅಂತಂದರೆ ಇನ್ಯಾವ ಹಂತಕ್ಕೆ ಹೋಯಿತು ಅಂತ ಕಾಂಗ್ರೆಸ್ ಪಕ್ಷ? ಅರುಣ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಉಪಚುನಾವಣೆ ನಡೀತು ಅಲ್ಲಿ ಶುರುವಾದಂತಹ ದಳ್ಳೂರಿ ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರನ್ನೇ ಒಂದು ರೀತಿಯಲ್ಲಿ ಆಪೋಷಣ ತೆಗೆದುಕೊಳ್ಳುವಂಥ ಹಂತಕ್ಕೆ ಬಂದಿದೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪಟ್ಟು ಹಿಡಿದಿದ್ರು. ಅವರು 3 ಸಲ ಎಂಎಲ್ಸಿ ಆಗಿದ್ದಂಥವ್ರು. ಪ್ರತಿ ಸಲ ಟಿಕೆಟ್ ಕೇಳಿದಾಗಲೂ ಕೂಡ ಎಂಎಲ್ಸಿ ಸ್ಥಾನ ಕೊಡ್ತಾ ಇದ್ರು, ಬಾಯಿ ಮುಚ್ಚಿಸ್ತಾ ಇದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಪಟ್ಟು ಹಿಡಿದಿದ್ರು. ಅವರ ಪರವಾಗಿ ಜಮೀರ್ ಅಹಮದ್ ಅವರು ಕೂಡ ನಿಂತಿದ್ರು, ಹಾಗೆ ನಸೀರ್ ಅಹಮದ್ ಅವರು ಕೂಡ ನಿಂತಿದ್ರು. ಜೊತೆಗೆ ಅವ್ರಿಗೆ ಯಾವಾಗ ಟಿಕೆಟ್ ಸಿಗ್ಲಿಲ್ವೋ ಆ ನಂತರದಲ್ಲಿ ಆದಂಥ ವಿದ್ಯಮಾನಗಳು ಈಗ ಅವರಿಗೆ ವ್ಯತಿರಿಕ್ತವಾಗಿ ಕಾಡ್ತಾ ಇರುವಂಥದ್ದು. ಅಲ್ಲಿ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥದ್ದು, ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಪ್ರಚಾರಕ್ಕೆ ಹೋಗದೇ ಇರುವಂಥದ್ದು. ಅದಷ್ಟೇ ಸಮರ್ಥ್ ವಿರುದ್ಧ ಅಲ್ಲಿ ಮುಸ್ಲಿಂ ನಾಯಕರನ್ನ, ಮುಸ್ಲಿಂ ಸ್ಥಳೀಯರನ್ನ ಎತ್ತಿ ಕಟ್ಟಿರುವಂಥದ್ದು, ಸಮರ್ಥ ಸೋಲಿಸೋದಕ್ಕೆ ಹುನ್ನಾರ ಮಾಡಿದ್ರು. ಇವೆಲ್ಲ ಆರೋಪಗಳನ್ನು ಕೂಡ ಮುಸ್ಲಿಂ ಮುಖಂಡರುಗಳು ಸುದ್ದಿಗೋಷ್ಠಿ ಮಾಡಿ ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ದಾರೆ. ಹಾಗೆ ಹೈಕಮಾಂಡ್ಗೂ ಕೂಡ 2 ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ. ಇವೆಲ್ಲ ಕಾರಣದಿಂದಾಗಿ ಈಗಾಗಲೇ ಅವರು ಅಲ್ಪಸಂಖ್ಯಾತ ಘಟಕದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಈಗ ಅವರ ಪಕ್ಷ ವಿರೋಧಿ ಚಟುವಟಿಕೆಯನ್ನ ರಾಜ್ಯ ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಂಡು ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದ್ದಾರೆ. ಅವರ ಎಂಎಲ್ಸಿ ಸ್ಥಾನಕ್ಕೂ ಕೂಡ ಕೂತ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 3 ವರ್ಷಗಳ ಕಾಲ, ಅಂದ್ರೆ 2028 ಜೂನ್ವರೆಗೂ ಕೂಡ ಅವರ ಅವಧಿ ಇದೆ. ಇನ್ನೂ ಕೂಡ ಈ ಸಂದರ್ಭದಲ್ಲಿ ಅವರ ಎಂಎಲ್ಸಿ ಸ್ಥಾನಕ್ಕೂ ಕೂಡ ಕೂತ್ ಬರುತ್ತೆ ಅನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ಸದ್ಯಕ್ಕೆ ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ತಾರಕಕ್ಕೆ ಏರ್ತಾ ಇದೆ ಅನ್ನುವಂಥ ಸೂಚನೆಗಳು ಕೊಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ನಸೀರ್ ಅಹಮದ್ ಅವರನ್ನ ಜಮೀರ್ ಅಹಮದ್ ಅವರು ಕೂಡ ಭೇಟಿ ಮಾಡಿ ಸಮಾಧಾನ ಮಾಡಿದ್ರು. ಈ ಬೆನ್ನಲ್ಲೇ ಈ ಒಂದು ವಿದ್ಯಮಾನ ನಡೆದಿರುವಂಥದ್ದು ಜಮೀರ್ ಅವರು ಕೆರಳೋದಿಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಈಗ ಜಮೀರ್ ಅಹಮದ್ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂದ್ರೆ ಅಬ್ದುಲ್ ಜಬ್ಬಾರ್ ಪರವಾಗಿ ಜಮೀರ್ ಅಹಮದ್ ಅವರು ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟನ್ನು ಇಟ್ಟಿದ್ರು. ಈಗ ಅವ್ರನ್ನೇ ಅಮಾನತು ಮಾಡಿದ್ದಾರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ. ಈಗ ಈ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಮುಂದಿನ ನಡೆ ಏನು ಅಂತ ಕುತೂಹಲ ಮೂಡಿಸಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದು
ರೀತಿಯಲ್ಲಿ ನಿರೀಕ್ಷೆ ಕೂಡ ಮಾಡಲಾಗ್ತಿಲ್ಲ. ಹೈಕಮಾಂಡ್ ಕೂಡ ಇವೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಪಕ್ಷ ವಿರೋಧ ಚಟುವಟಿಕೆ. ಹಾಗಾಗಿ ಹೈಕಮಾಂಡ್ ಕೂಡ ಗರಂ ಆಗಿದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಆದೇಶ ಹೊರಡಿಸಿದರೆ ಮುಂದೆ ಏನೇನಾಗುತ್ತೆ ಕಾದು ನೋಡಬೇಕಾಗಿದೆ. ಅರುಣ್.